ಮೂರು ಇಲಾಖೆಗೆ ಎಕಾನಮಿಕ್ ಆಗುತ್ತೆ. ಕಂಪನಿಗೆ 485 ಮಾಡ್ತಾರೆ. ಬಟ್ ಕ್ವಾಲಿಟಿ ಆಸ್ ಪರ್ ಕ್ವಾಲಿಟಿ ಕಾನ್ಸೆಪ್ಟ್ ಈಗ ಲ್ಯಾಟರಲ್ ಅಂದ್ರೆ ಒಂದು ಹಾಕೋತಾರೆ ರೈಟ್. ಬಟ್ ಈಗ ನಮ್ಮ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ 16 ಎಂಎಸ್ ಆಗ್ತದೆ. ಅಂದ್ರೆ ನಾವು ಚಿಕ್ಕ ಪೈಪ್ ಆಗ್ತದೆ. ಒಳಗಡೆ ಹಾಕೋದು PVC-ದು 60 MSC ಗವರ್ಮೆಂಟ್ ಆಫ್ ಇಂಡಿಯಾ ನಾಮ್ಸ್ ಏನಿದೆ ಅದರ ಪ್ರಕಾರ ಎಷ್ಟು ಮೆಟೀರಿಯಲ್ ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಇರ್ತದೋ ಅದಕ್ಕೆ ಸಬ್ಸಿಡಿ ಕ್ಯಾಲ್ಕುಲೇಷನ್ ಶೀಟ್ ಕೊಟ್ಟಿರ್ತಾರೆ ಸರ್ ನಿಮಗೆ. ಅದರ ಪ್ರಕಾರ ಲೆಕ್ಕಾಚಾರ ಮಾಡಿ ಕ್ವಾಲಿಟಿ ಎಷ್ಟು ಮಾಡ್ತೀರಾ ಅಂತ ನೀವು ಸರ್. ಕ್ವಾಲಿಟಿಗೆ ಈಗ ಸಿಪೆಟ್ ಇದೆಯಲ್ಲ ಸರ್, ಸೆಂಟ್ರಲ್ ಪ್ಲಾಸ್ಟಿಕ್ ಕಲ್ಚರ್ ಇನ್ಸ್ಟಿಟ್ಯೂಟ್, ಅದಕ್ಕೆ ನಾವು ಡ್ರಾ ಮಾಡಿಲ್ಲ ಸರ್. ಹೆಡ್ ಆಫೀಸ್ ಇಂದ ಹೋಗ್ತಾರೆ. ನಾವು ರೈತರ ತೋಟದಲ್ಲಿ ರ್ಯಾಂಡಮ್ ಆಗಿ ಸ್ಯಾಂಪಲ್ ಡ್ರಾ ಮಾಡ್ತೀವಿ. ಸ್ಯಾಂಪಲ್ ಡ್ರಾ ಮಾಡಿ ಸಿಪೆಟ್ ಕಳಿಸ್ಕೊಡ್ತೀವಿ ಸರ್. ಸಿಪೆಟ್ ಇಂದ ಸಬ್ಸ್ಟ್ಯಾಕ್ಟ್ ಒಂದು ಅದೆಲ್ಲನೂ ಟೆಸ್ಟ್ ಇದೆ. ಆ ಟೆಸ್ಟ್ ಎಲ್ಲ ರಿಸಲ್ಟ್ ನಮಗೆ ಇವತ್ತು ಕಳಿಸಿದ್ರೆ ಸ್ಯಾಂಪಲ್ ನಮ್ಗೆ ಒಂದು 20 ದಿನ ನಮಗೆ ರಿಪೋರ್ಟ್ ಬರುತ್ತೆ ಸರ್. ಹೆಂಗ್ ನಂಬರ್ ಕೊಡ್ತಾರೆ? ಜೆ ಅಂದ್ರೆ ಎಷ್ಟು ದಿವಸ ತಗೊಳ್ತಾರೆ ಸಿಪೆಟ್ ಅವರು? ಸರ್ ನಾವು ಸ್ಯಾಂಪಲ್ ಇರಲ್ಲ ಸರ್. ಎಲ್ಲ ಡಿಸ್ಟ್ರಿಕ್ಟ್ ಇಂದ ಕಳಿಸ್ತೀವಿ, 2 ಕಡೆ ಕಳಿಸ್ತೀವಿ, ಮೈಸೂರು ಮತ್ತೆ ಒಂದು ದೇವನಹಳ್ಳಿ. ಒಂದು ಕ್ರಮ ವಹಿಸಬೇಕಾಗಿದೆ. ಏನಂತಂದ್ರೆ ಯಾರು ಟೆಸ್ಟ್ ಮಾಡಿಸ್ತಾರೆ ಅಷ್ಟು ನಮ್ದು ಅವಶ್ಯಕತೆ ಇದೆ ಸರ್. ಅದು ಕೂಡ ಈಗಾಗಲೇ ಪ್ಲಾನ್ ಆಗಿ ಮಂತ್ ವೈಸ್ ಪ್ಲಾನ್ ಮತ್ತೆ ರೇಟ್ಸ್ ಎಲ್ಲ ಎಲ್ಲೆಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ಸರ್. ಇದು ಕೂಡ ನಾವು ನಮ್ಮ ಏನು ಆಲ್ಮೋಸ್ಟ್ ಒಂದು 400 ಡೀಲರ್ಸ್ ಇದ್ದಾರೆ ಸರ್. ಈ ದರದಲ್ಲಿ ಮತ್ತಷ್ಟು ಸೊಸೈಟೀಸ್ ಕೂಡ ಈ ಒಂದು ಲೈಸೆನ್ಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಟೆಕ್ನಿಕಲ್ ಟ್ರೈನಿಂಗ್ ಕೂಡ GKVK ಆಗಿದೆ ಸರ್. 30 ಸೊಸೈಟಿಗಳಿಗೆ ಅವ್ರಿಗೂ ಕೂಡ ಲೈಸೆನ್ಸ್ ಕೊಡೋ ವ್ಯವಸ್ಥೆ ನಡೀತಾ ಇದೆ. ನಮ್ಮ ಏನು ಅವಶ್ಯಕತೆಗೆ ಅನುಗುಣವಾಗಿ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಾವು ಇದಲ್ಲದೆ ನಾವು ಏನು ರೈತರಿಗೆ ವಿತರಣೆ ಮಾಡ್ತೀವಿ ಇದಕ್ಕೆ ಕ್ವಾಲಿಟಿ ಮುಂಚೆನೆ ನಾವೇನು ಲಾಟ್ ವೈಸ್ ಗಿಂತ ಹೆಚ್ಚು ಸ್ಯಾಂಪಲ್ಸ್ ನ ಡ್ರಾ ಮಾಡಿ ನಾವು ಕ್ವಾಲಿಟಿ ಅನಾಲಿಸಿಸ್ ಮಾಡಿಬಿಟ್ಟು ರೈತರಿಗೆ ವಿತರಣೆಯನ್ನ ಮಾಡಿದ್ವಿ. ಈ ವರ್ಷ ಕೂಡ ನಮ್ಮ ಏನು ಸೀಡ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ ಅವರು ನಮ್ಮ RST ಗೆ ಬಂದ ಒಂದು ಸೀಡ್ ಕೃಷಿ ಇಲಾಖೆಯಿಂದ ಪ್ರಾರಂಭ ಮಾಡಿ ಮೈಕು ಕಳೆದ ವರ್ಷ ನಮಗೆ ಕಳೆದ ವರ್ಷ ಜನವರಿಯಿಂದ ಡಿಸೆಂಬರ್ ವರೆಗೂ ನಮ್ಮ ವಾಡಿಕೆ ಮನೆ 755 ಎಣ್ಣೆ ಇದೆ. ಅದಕ್ಕೆ ನಮಗೆ 742 ಎಣ್ಣೆ ಮಳೆಯಾಗಿದೆ. ನಮಗೆ 2% ಹೆಚ್ಚಿಗೆ ಮಳೆಯಾಗಿದೆ ಸರ್. ಆದ್ರೆ ನಮಗೆ ಏನು ಸೋಯಿಂಗ್ ಸೀಸನ್ ಜುಲೈ ಮತ್ತೆ ಮಳೆ ಕಮ್ಮಿ ಆಯಿತು, ಮತ್ತೆ ಆಗಸ್ಟ್ ಅಲ್ಲೂ ಕೂಡ ಮಳೆ ಕಮ್ಮಿ ಆಯಿತು. ಇದರಲ್ಲಿ ಚಿಂತಾಮಣಿ ತಾಲೂಕು ಮಳೆ ಕಮ್ಮಿ ಆಯಿತು ಸರ್. ಈ ವರ್ಷದ ಮಳೆ ತಗೊಂಡ್ರೆ ನಮಗೆ ಜನವರಿ ಮತ್ತು ಏಪ್ರಿಲ್ ಇವತ್ತಿನಲ್ಲಿ ಸಂಚಿತ ಮಳೆ ವಾಡಿಕೆ ಮಳೆ 29.6 mm ಆಗಬೇಕಿತ್ತು ಸರ್. 5 mm ಹೆಚ್ಚಿಗೆನೇ ಆಗಿದೆ ಸರ್ ಮಳೆ ಈ ವರ್ಷ ಸರ್. ಕಳೆದ ಬಾರಿ ಏನು ನಾವು ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ನಮಗೆ ಮೇಜರ್ ಸೀಸನ್ ಇರೋದು ಖರೀಫ್. ನಮ್ಗೆ ಏನು ಹೋದ ವರ್ಷ 50,000 ಮೆಟ್ರಿಕ್ ಟನ್ಸ್ ಅಷ್ಟು ನಮಗೆ ನಮ್ಮ ಒಂದು ಪ್ಲಾನ್ ಪ್ರಕಾರ 47,000 ಮೆಟ್ರಿಕ್ ಟನ್ಸ್ ಇರುತ್ತೆ ಸರ್. ಹೆಚ್ಚಿಗೆ ತರಿಸಿ ರೈತರಿಗೆ ಯಾವುದೇ ಒಂದು ಕೊರತೆ ಇರೋ ತರ ನಾವು ರಸಗೊಬ್ಬರನ ಕೊಟ್ಟಿದ್ದೀವಿ ಸರ್ ರೈತರಿಗೆ. ಈ ವರ್ಷ 25-26ನೇ ಸಾಲಿನಲ್ಲಿ ನಾವು ಫೋರ್ಕಾಸ್ಟ್ ನೋಡ್ಕೊಂಡ್ರೆ ಸರ್ 22nd